ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಪ್ರಪಂಚದಾದ್ಯಂತ ಭಾರತದ ಮಾನ ಮರ್ಯಾದೆ ಹರಾಜಾಗ್ತಾ ಇರೋ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಇದೀಗ ಮತ್ತೊಂದು ಬೆಳವಣಿಗೆ ಆಗಿದೆ. ಪೆನ್ಡ್ರೈವ್ ವಿಚಾರ ಬೆಳಕಿಗೆ ಬರ್ತಿದ್ದ ಹಾಗೇನೆ ದೇಶ ಬಿಟ್ಟು ಜರ್ಮನಿಗೆ ಓಡಿ ಹೋಗಿದ್ದ ಪ್ರಜ್ವಲ್ ರೇವಣ್ಣ ಈಗ ಜರ್ಮನಿಯನ್ನು ಬಿಟ್ಟು ಲಂಡನ್ಗೆ ಓಡಿ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಭಾರತಕ್ಕೆ ವಾಪಸ್ ಬರ್ತೀನಿ, ಆದಷ್ಟು ಬೇಗ ಸತ್ಯ ಹೊರಬರುತ್ತೆ ಅಂತ ಹೇಳ್ತಿದ್ದ ಪ್ರಜ್ವಲ್ ರೇವಣ್ಣ ಈಗ ಗೆಳೆಯರ ಜೊತೆಗೆ ರೈಲ್ ಮೂಲಕ ಓಡಿ ಹೋಗಿದ್ದಾನೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಅಷ್ಟಕ್ಕೂ ಪ್ರಜ್ವಲ್ ರೇವಣ್ಣ ಲಂಡನ್ ಕಡೆಗೆ ಓಡಿ ಹೋಗಿದ್ದು ಯಾಕೆ, ಲಂಡನ್ಗೆ ಹೋದವರ ಕತೆ ಏನು, ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಇದು ಟರ್ನಿಂಗ್ ಪಾಯಿಂಟ್ ಆಗುತ್ತಾ? ಯಾಕಂದರೆ ಭಾರತಕ್ಕೆ ಬೇಕಾದಂತಹ ಸಾಕಷ್ಟು ಜನ ಆರೋಪಿಗಳು ಲಂಡನ್ನಲ್ಲಿ ಈಗ ಆರಾಮಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಲಂಡನ್ ಸೇರ್ಕೊಂಡ್ರೆ ಇವನನ್ನ ಅಲ್ಲಿಂದ ಕರ್ಕೊಂಡು ಬರುವುದು ಕಷ್ಟನಾ? ಲಂಡನ್ನ ಕಾನೂನು ಹಾಗೆ ಅಲ್ಲಿನ ಸರ್ಕಾರ ಭಾರತಕ್ಕೆ ಬೇಕಾದಂತಹ ಆರೋಪಿಗಳನ್ನು ಸಾಕ್ತಾ ಇರೋದು ಯಾಕೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಆರೋಪಗಳನ್ನು ಫೇಸ್ ಮಾಡ್ತಾ ಇರೋ ಪ್ರಜ್ವಲ್ ರೇವಣ್ಣ ಹೆಚ್ಚು ಕಮ್ಮಿ ಒಂದು ತಿಂಗಳಿನಿಂದ ಪತ್ತೇನೇ ಇಲ್ಲ. ಹಾಸನದ ತುಂಬೆಲ್ಲ ಪೆನ್ಡ್ರೈವ್ಗಳು ಹರಿದಾಡಿ ಪ್ರಪಂಚದಾದ್ಯಂತ ಸುದ್ದಿಯಾಗಿದ್ದು ಆಯಿತು. ಆದರೆ ಆರೋಪಿ ಪ್ರಜ್ವಲ್ ರೇವಣ್ಣ ಮಾತ್ರ ಎಲ್ಲೂ ಪತ್ತೇನೇ ಇಲ್ಲ. ಇನ್ನು ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರು ಅವನು ಹೊರಗಿದ್ದಾನೆ ಅನ್ನೋದನ್ನ ಬಿಟ್ರೆ ಬೇರೆ ಯಾವುದೇ ಮಾಹಿತಿ ನೀಡ್ತಾ ಇಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋದ ದಿನದಿಂದಲೂ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿದ್ದಾನೆ ಅನ್ನೋ ಒಂದು ಮಾಹಿತಿ ಇತ್ತು. ಇದನ್ನ ಕೇಂದ್ರ ಸರ್ಕಾರವು ಕೂಡ ಕನ್ಫರ್ಮ್ ಮಾಡಿತ್ತು. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿಕೊಂಡು ದೇಶ ಬಿಟ್ಟು ಓಡಿ ಹೋಗಿದ್ದಾನೆ. ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿರೋರು ಯಾವ ದೇಶಕ್ಕೆ ಬೇಕಾದರೂ ಹೋಗ್ಬೋದು, ಇದಕ್ಕೆ ವೀಸಾ ಬೇಕಾಗಿಲ್ಲ. ಹೀಗಾಗಿನೇ ಯಾವುದೇ ವೀಸಾ ಕೊಟ್ಟಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಇನ್ನು ಈಗ ಪ್ರಜ್ವಲ್ ಜರ್ಮನಿಯಿಂದ ಲಂಡನ್ಗೆ ಹೋಗಿದ್ದಾನೆ ಅನ್ನೋ ಒಂದು ಸುದ್ದಿ ಸಿಗ್ತಾ ಇದೆ. ಇಂಗ್ಲೆಂಡ್ನಲ್ಲಿರೋ ಭಾರತದ ಬಿಸ್ನೆಸ್ ಮ್ಯಾನ್ ಒಬ್ಬರ ಸಹಾಯದಿಂದ ಪ್ರಜ್ವಲ್ ರೇವಣ್ಣ ಬ್ರಿಟನ್ಗೆ ಹೋಗಿದ್ದಾನೆ ಅನ್ನೋ ಒಂದು ಸುದ್ದಿ ಸಿಗ್ತಾ ಇದೆ. ಇನ್ನು ಪ್ರಜ್ವಲ್ ಜೊತೆಗೆ ಅವನ ಇಬ್ಬರು ಸ್ನೇಹಿತರು ಇದ್ದಾರೆ. ಈ 3 ಜನ ರೈಲ್ ಹತ್ಕೊಂಡು ಜರ್ಮನಿಯಿಂದ ಲಂಡನ್ಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಇನ್ನು ಪ್ರಜ್ವಲ್ ಜೊತೆಗಿರೋ ಇಬ್ಬರು ಗೆಳೆಯರಲ್ಲಿ ಒಬ್ಬ ದುಬೈ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ, ಮತ್ತೊಬ್ಬ ಬೆಂಗಳೂರು ಮೂಲದ ವ್ಯಕ್ತಿ ಅಂತ ಮಾಹಿತಿ ಇದೆ. ಫ್ರೆಂಡ್ಸ್, ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ SITಯ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿರೋ ಆರೋಪಿ. ಈಗಾಗಲೇ ಇಂಟರ್ಪೋಲ್ಗೂ ಮನವಿ ಮಾಡಲಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಡಲಾಗಿದೆ. ಇನ್ನೇನು ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡೋದೊಂದೇ ಬಾಕಿ ಇದೆ. ಇಷ್ಟಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದು ತನಿಖೆ ಫೇಸ್ ಮಾಡ್ತಾ ಇಲ್ಲ. ಇತ್ತೀಚೆಗಷ್ಟೇ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾನೆ ಅನ್ನೋ ಸುದ್ದಿ ಹಬ್ಬಿತ್ತು. ಮೇ 3ನೇ ತಾರೀಕು ಹಾಗೆ ಮೇ 15ನೇ ತಾರೀಕು ಭಾರತಕ್ಕೆ ಬರೋದಕ್ಕೆ ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾನೆ ಅನ್ನೋ ಸುದ್ದಿಗಳನ್ನ ನೀವು ನೋಡೇ ಇರ್ತೀರಾ. ಪ್ರಜ್ವಲ್ ಬುಕ್ ಮಾಡಿದ್ದಾನೆ ಅಂತ ಫ್ಲೈಟ್ ಟಿಕೆಟ್ ನ ಫೋಟೋಗಳು ಕೂಡ ವೈರಲ್ ಆಗಿತ್ತು. ನಂತರ 2 ಫ್ಲೈಟ್ ಟಿಕೆಟ್ಗಳು ಕ್ಯಾನ್ಸಲ್ ಆಗಿರೋ ಮಾಹಿತಿ ಬರುತ್ತೆ. ನಂತರ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಅಂದ್ರೆ ಜೂನ್ 4ರ ನಂತರ ಪ್ರಜ್ವಲ್ ಭಾರತಕ್ಕೆ ಬರಬಹುದು ಅಂತ ವರದಿಯಾಗಿತ್ತು. ಆದರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರೋದು ಡೌಟ್ ಅನ್ನೋ ರೀತಿ ಆಗಿದೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಈಗ ಲಂಡನ್ಗೆ ಓಡಿ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇದೀಗ ಜರ್ಮನಿಯನ್ನ ಬಿಟ್ಟು ಲಂಡನ್ಗೆ ಓಡಿ ಹೋಗೋದಕ್ಕೂ ಒಂದು ಮುಖ್ಯವಾದ ಕಾರಣವಿದೆ. ಅದೇನು ಅಂದ್ರೆ ಜರ್ಮನಿಗೆ ಹೋಲಿಸಿಕೊಂಡ್ರೆ ಬ್ರಿಟನ್ ಸೇಫ್ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಲಂಡನ್ಗೆ ಹೋಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಜರ್ಮನಿ ಜೊತೆಗೆ ಭಾರತಕ್ಕೆ ಆರೋಪಿಗಳನ್ನ ಹಸ್ತಾಂತರಿಸೋ ಒಪ್ಪಂದ ಇದೆ. ಈ ಒಪ್ಪಂದ ಬ್ರಿಟನ್ ಜೊತೆಗೂ ಇದೆ. ಆದರೆ ಬ್ರಿಟನ್ನಲ್ಲಿ ಇದು ಹೆಸರಿಗೆ ಮಾತ್ರ ಒಪ್ಪಂದ. ಭಾರತಕ್ಕೆ ಬೇಕಾದ ಸಾಕಷ್ಟು ಜನ ಆರೋಪಿಗಳು ಬ್ರಿಟನ್ನಲ್ಲಿ ಆರಾಮಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಜರ್ಮನಿ ಜೊತೆಗೆ ಭಾರತಕ್ಕೆ ಒಪ್ಪಂದ ಇರೋದ್ರಿಂದ ಆರೋಪಿಗಳನ್ನ ಭಾರತಕ್ಕೆ ಹಸ್ತಾಂತರಿಸೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಲಂಡನ್ಗೆ ಹೋಗಿರುವ ಸಾಧ್ಯತೆ ಹೆಚ್ಚಾಗೇ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ. ಇದಕ್ಕೆ ವೀಸಾ ಅಗತ್ಯ ಇರೋದಿಲ್ಲ. ಜೊತೆಗೆ ಜರ್ಮನಿಯಲ್ಲಿ ಲಿಮಿಟ್ ಇದೆ. 2011ರ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ಜರ್ಮನಿ ಭಾರತದ ರಾಜತಾಂತ್ರಿಕ ಪಾಸ್ಪೋರ್ಟ್ನ ಬಳಕೆದಾರರಿಗೆ
90 ದಿನಗಳ ಕಾಲ ವೀಸಾ ರಹಿತ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದೆ. ಅಂದ್ರೆ 90 ದಿನಗಳ ಕಾಲ ವೀಸಾ ಇಲ್ಲದೆ ಇರಬಹುದು. ಇದೇ ರೀತಿ ಒಟ್ಟು 34 ದೇಶಗಳು ಭಾರತದ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿರೋರಿಗೆ 30 ರಿಂದ 90 ದಿನಗಳ ಕಾಲ ಅವರ ದೇಶದಲ್ಲಿ ವೀಸಾ ಇಲ್ಲದೆ ಉಳಿದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿವೆ. ಹೀಗಾಗಿನೇ ಪ್ರಜ್ವಲ್ ರೇವಣ್ಣ ಜರ್ಮನಿಯನ್ನ ಬಿಟ್ಟು ಲಂಡನ್ಗೆ ಹೋಗಿರೋ ಸಾಧ್ಯತೆ ಹೆಚ್ಚಾಗೇ ಇದೆ. ಬಹುಶಃ ಈಗಲೂ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿಕೊಂಡಿರುವಂತಹ ಸಾಧ್ಯತೆ ಕೂಡ ಇದೆ. ಇದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅತಿದೊಡ್ಡ ತಿರುವು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಲಂಡನ್ ಅನ್ನೋದು ಕಳ್ಳ ಕದಿಮರಿಗೆ ಸ್ವರ್ಗ ಇದ್ದ ಹಾಗೆ. ಪ್ರಪಂಚದ ಮುಂದೆ ನಮ್ದು ಪ್ರಜಾಪ್ರಭುತ್ವ ಹಾಗೆ ಹೀಗೆ ಅಂತ ದೊಡ್ಡದಾಗಿ ಹೇಳ್ತಾರೆ. ಆದರೆ ಪ್ರಪಂಚದ ನಾನಾ ದೇಶಗಳಿಗೆ ಬೇಕಾದ ಸಾಕಷ್ಟು ಜನ ಆರೋಪಿಗಳು ಇರುವುದು ಲಂಡನ್ನಲ್ಲೇ. ಭಾರತಕ್ಕೆ ಬೇಕಾದಂತಹ ಸಾಕಷ್ಟು ಜನ ಆರೋಪಿಗಳು, ಕಳ್ಳರು, ಉಗ್ರರು ಎಲ್ಲರೂ ಲಂಡನ್ಗೆ ಹೋಗಿ ಆರಾಮಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿ ಓಡಿ ಹೋಗಿರೋ ವಿಜಯ್ ಮಲ್ಯ ಈಗ ಲಂಡನ್ನಲ್ಲೇ ಆರಾಮಾಗಿ ಇದ್ದಾರೆ. ಭಾರತ ಬರೋಬ್ಬರಿ 9 ಬಾರಿ ಈತನನ್ನ ವಾಪಸ್ ಕೊಡಿ ಅಂತ ಮನವಿ ಮಾಡಿದ್ರು ಕೂಡ ಬ್ರಿಟನ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ನೀರವ್ ಮೋದಿ ವಿಚಾರದಲ್ಲೂ ಕೂಡ ಇದೇ ರೀತಿ. ಇವನು ಕೂಡ ಲಂಡನ್ನಲ್ಲಿ ಆರಾಮಾಗಿ ಇದ್ದಾನೆ. ಇನ್ನು ಲಲಿತ್ ಮೋದಿ ಹಾಗೆ ರಾಜೇಶ್ ಕಪೂರ್, ಮೊಹಮ್ಮದ್ ಆಸಿಫ್ ಉಮರ್ಜಿ ಪಟೇಲ್ ಭಯೋತ್ಪಾದನೆ ಆರೋಪ ಹೊತ್ತು 2004ರಿಂದ ಲಂಡನ್ನಲ್ಲೇ ಇದ್ದಾನೆ. ಈತ 1993ರ ಸರಣಿ ಸ್ಫೋಟದ ಆರೋಪಿ. ಈತನಿಗೂ ಕೂಡ ಬ್ರಿಟನ್ ಆಶಯವನ್ನ ಕೊಟ್ಟಿದೆ. ಇನ್ನು ಅತುಲ್ ಸಿಂಗ್ ಅನ್ನೋನ ಮೇಲೆ ಲೈಂಗಿಕ ಅಪರಾಧಗಳ ಆರೋಪವಿತ್ತು. ಇವನು ಕೂಡ ಲಂಡನ್ನಲ್ಲಿ ಆರಾಮಾಗಿ ಇದ್ದಾನೆ. ಹೀಗೆ ಸಾಕಷ್ಟು ಜನ ಆರೋಪಿಗಳನ್ನ ಭಾರತಕ್ಕೆ ವಾಪಸ್ ಕೊಡೋದಕ್ಕೆ ಬ್ರಿಟನ್ ನಿರಾಕರಿಸಿದೆ. 2017ರಲ್ಲಿ ಭಾರತ ಒಟ್ಟು 121 ಆರೋಪಿಗಳನ್ನ ಹಸ್ತಾಂತರ ಮಾಡುವಂತೆ ಜಗತ್ತಿಗೆ ಕೇಳಿತ್ತು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಭಾರತ ಹುಡುಕ್ತಾ ಇರೋರ ಪೈಕಿ 70% ಆರೋಪಿಗಳು ಬ್ರಿಟನ್ನಲ್ಲೇ ಇದ್ದಾರೆ. ಭಾರತ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಬ್ರಿಟನ್ ಆರೋಪಿಗಳನ್ನ ವಾಪಸ್ ಕೊಡ್ತಾ ಇಲ್ಲ. ಭಾರತದ ಪ್ರಜಾಪ್ರಭುತ್ವಕ್ಕೆ, ಇಲ್ಲಿನ ಕಾನೂನಿಗೆ ಮರ್ಯಾದೆ ಕೊಡದೆ ಆರೋಪಿಗಳನ್ನ, ಕಳ್ಳರನ್ನ, ಮೋಸಗಾರರನ್ನ, ಪಾತಕಿಗಳನ್ನ ಬ್ರಿಟನ್ನವರು ಸಾಕ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಲಂಡನ್ಗೆ ಓಡಿ ಹೋಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.